ನಮಸ್ಕಾರ. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಭಾರತದ ಆರ್ಥಿಕ ವ್ಯವಸ್ಥೆ ಒಂದು ಪ್ರಮುಖ ಲಕ್ಷಣಗಳನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳು ಅಂತ ಬಂದಾಗ ಯಾವ್ಯಾವ್ದೆಲ್ಲ ಬರುತ್ತೆ ಅಂತ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ. ಭಾರತದ ಈ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ತಾ ಹೋದರೆ ಪ್ರಪಂಚದಲ್ಲೆಲ್ಲ ನಾವು 3 ವ್ಯಾಪಕ ವಿಧಗಳಾಗಿ ಈ ಒಂದು ವರ್ಗೀಕರಿಸಲಾಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಯಾವ ರೀತಿ ಅಂತಂದ್ರೆ ಈ ಒಂದು ಬಡ ದೇಶಗಳು, ಅಭಿವೃದ್ಧಿಶೀಲ ದೇಶಗಳು ಅಥವಾ ಅಲ್ಪಾಭಿವೃದ್ಧಿ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳು. ಈ ರೀತಿಯಾಗಿ 3 ತೆರನಾಗಿ ನಾವೇನನ್ನ ಡಿವೈಡ್ ಅನ್ನ ಮಾಡ್ತಾ ಹೋಗ್ತೀವಿ. ಭಾರತ ಅಂತ ಬಂದಾಗ ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರಿತೀವಿ. ಅಂದ್ರೆ ಅಲ್ಪ ಅಭಿವೃದ್ಧಿ ದೇಶ ಅಥವಾ ಅಲ್ಪಾಭಿವೃದ್ಧಿ ರಾಷ್ಟ್ರ ಅಂತ ಏನು ಕರಿತೀವಿ. ಅಂದ್ರೆ ಲೆಸ್ ಡೆವಲಪ್ಡ್ ಕಂಟ್ರಿ ಅಂತ ಕರಿತೀವಿ. ಅಥವಾ ಡೆವಲಪಿಂಗ್ ಕಂಟ್ರಿ ಈಸ್ ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ. ಓಕೆನಾ. ಈ ರೀತಿಯಾಗಿ ಪ್ರಮುಖ ಲಕ್ಷಣಗಳನ್ನ ಈ ಒಂದು ಭಾರತದ ಆರ್ಥಿಕತೆಯ ಒಂದು ಪ್ರಮುಖ ಲಕ್ಷಣಗಳನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ. ನೋಡಿ, ಕೃಷಿಯು ಕುಸಿಯುತ್ತಿರುವ ಪ್ರಾಬಲ್ಯ. ಕೃಷಿ ಏನಪ್ಪಾ ಅಂತಂದ್ರೆ ಕುಸಿತಾ ಇದೆ ಅಂತ. ಯಾಕಂತಂದ್ರೆ ನೋಡಿ, ಪ್ರಮುಖ ವೃತ್ತಿ ಅಂತ ಬಂದಾಗ ಭಾರತದಲ್ಲಿ ಕೃಷಿ ಪ್ರಧಾನ ದೇಶ ಅಂತ ಕರೆಸ್ಕೊಳ್ತಾ ಹೋಗುತ್ತೆ. ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 65% ನಷ್ಟು ಏನಪ್ಪಾ ಅಂತಂದ್ರೆ ಜನರು ಜೀವನೋಪಾಯಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ ಭಾರತದಲ್ಲಿ. ಅದೇ ರೀತಿಯಾಗಿ ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಅಮೆರಿಕ ಅಥವಾ ಈ ಅಭಿವೃದ್ಧಿ ಹೊಂದಿದಂತಕ್ಕಂಥ ರಾಷ್ಟ್ರಗಳ ಜೊತೆಗೆ ಹೋಲಿಸಿದಾಗ ಅಮೆರಿಕ ಅಂತ ಬಂದಾಗ 4%, ಅದೇ ರೀತಿಯಾಗಿ ಇಂಗ್ಲೆಂಡ್ ಅಂತ ಬಂದಾಗ 3%, ಮತ್ತೆ ಅದೇ ರೀತಿಯಾಗಿ ಕೆನಡಾ ಅಂತ ಬಂದಾಗ 8% ನಷ್ಟು ಜನರು ಮಾತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಕೃಷಿಯನ್ನ ಅವಲಂಬಿಸಿದ್ದಾರೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ನೋಡಿ, ಈ ಒಂದು ರಾಷ್ಟ್ರೀಯ ಉತ್ಪನ್ನಕ್ಕೆ ಕೊಡುಗೆಯಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನ ಬರುತ್ತಲ್ಲ, ಅದರಲ್ಲಿ ಕೃಷಿಯ ಪಾಲು ಎಷ್ಟಪ್ಪ ಅಂತ 17% ನಷ್ಟು ರಫ್ತು ವಲಯದಲ್ಲಿ ಇದರ ಪಾಲಿದೆ. ಹಾಗೆ ರಫ್ತು ವಲಯದಲ್ಲಿ ಅಂತ ಬಂದಾಗ ಸುಮಾರು 22% ನಷ್ಟಿದೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಬದಲಾವಣೆ ಪ್ರವೃತ್ತಿ ಅಂತ ಬಂದಾಗ ಇಲ್ಲಿ ನೋಡಿ 1950-51 ಅಂಕಿಅಂಶಗಳ ಪ್ರಕಾರ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಕೃಷಿಯ ಕೊಡುಗೆ 51% ನಷ್ಟು ಇತ್ತು. ಆದ್ರೆ 2014-15 ವೇಳೆಗೆ 17% ಇಳಿಕೆಯನ್ನ ಕಾಣಬಹುದು. ಇದೇ ಅವಧಿಯಲ್ಲಿ ಕೃಷಿ ಅವಲಂಬಿತರ ಸಂಖ್ಯೆ 70-54 ಇಳಿಕೆ ಆಗಿರುವುದನ್ನು ನಾವು ಕೂಡ ಕಾಣಬಹುದು ಅಂತ ಈ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾನೇನಪ್ಪಾ ಅಂತ ಮಾಡಿದ್ರೆ 1950-51 ಮತ್ತೆ ಈ ಒಂದು 2011 ವರ್ಷಗಳ ಒಳಗಿನ ಅಂಕಿಅಂಶಗಳನ್ನ ಈ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬೇಕಾದ್ರೆ ನೀವು 2026 ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನು ಕೂಡ ಆಡ್ ಮಾಡಬಹುದು. ಓಕೆನಾ. ನೋಡಿ, ಇಲ್ಲಿ ನೆಕ್ಸ್ಟ್ ತಲಾ ಆದಾಯ ಅಂತ ಬಂದಾಗ ಜಾಗತಿಕ ಮಟ್ಟಕ್ಕೆ ಹೋಲಿಸಿದ್ರೆ 2001 ವರದಿಯ ಪ್ರಕಾರ ಏನಪ್ಪಾ ಅಂತಂದ್ರೆ ಅಮೆರಿಕ, ಜಪಾನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಇವುಗಳಿಗೆ ಹೋಲಿಸಿದ್ರೆ ಡಾಲರ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಭಾರತದ ತಲಾ ಆದಾಯ ಕೇವಲ $460 ಆಗಿತ್ತು ಅಂತ ನಾವು ಹೇಳ್ತಾ ಹೋಗ್ತೀವಿ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನೋಡ್ರಿ 36,970 ಸ್ವಿಟ್ಜರ್ಲ್ಯಾಂಡ್ ಇದೆ. ಅದೇ ರೀತಿಯಾಗಿ 59,000 ಜಪಾನದ್ದಿದೆ. ಅದೇ ರೀತಿಯಾಗಿ 33,700 ನಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಅಮೆರಿಕದಿದೆ ಡಾಲರ್ಗಳಲ್ಲಿ. ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಬಂದಾಗ ಇಲ್ಲಿ ನೋಡಿ, ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಭಾರತದ ತಲಾ ಆದಾಯ ಕಡಿಮೆ ಇದೆ ಅಂತ ಹೇಳ್ಬಹುದು. ಇದರ ಪರಿಣಾಮ ಏನಾಗುತ್ತೆ ನೋಡಿ. ಜಪಾನ್ ಅಂತ ದೇಶಗಳು ಹೋಲಿಸಿದ್ರೆ ಕೇವಲ 1.5% ಕಡಿಮೆ ಇದೆ ಆದಾಯ. ಇದೇನಪ್ಪಾ ಅಂತಂದ್ರೆ ಇದು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ ಭಾರತದಲ್ಲಿ ಬಡತನ, ಹಸಿವು ಮತ್ತು ಕಡಿಮೆ ಜೀವನ ಮಟ್ಟದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರತಕ್ಕಂಥದ್ದು. ಹೌದಾ. ನೆಕ್ಸ್ಟ್ ನೋಡಿ, ಸಬರಗತಿಯಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆ. ಜನಸಂಖ್ಯೆ ಇವತ್ತು ಏನಪ್ಪಾ ಅಂತಂದ್ರೆ ವಿಶ್ವದಲ್ಲಿ ಬೇರೆ ಒಟ್ಟು ದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ನಾವು ಯಾವುದನ್ನ ಕರಿತೀವಿ ಅಂದ್ರೆ ಅದು
ಭಾರತ ಅಂತ ಹೇಳ್ಬೋದು. ಬಟ್ ನಾನು ಇಲ್ಲಿ ಏನಪ್ಪಾ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ರೆ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತಿರುವ ದೇಶಗಳಲ್ಲಿ 2ನೇ ಸ್ಥಾನ ಪಡೆದಿದೆ. ಸೊ ಯಾವುದರ ಅಂಕಿಅಂಶಗಳ ಪ್ರಕಾರ ರೀ 2011ರ ಅಂಕಿಅಂಶಗಳ ಪ್ರಕಾರ ನಾನು ಇಲ್ಲಿ ಇವತ್ತು ಹೇಳ್ತಾ ಹೋಗಿದ್ದೀನಿ. ಹೌದಾ? ಸೊ 2011ರ ಅಂಕಿಅಂಶಗಳ ಪ್ರಕಾರ ನಾನು ಇಲ್ಲಿ ನಿಮ್ಗೆ ನೀಡುತ್ತಾ ಹೋಗಿದ್ದೀನಿ. ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ಆಗಿ ಅಂತ ನೋಡಿದಾಗ 1.47 ಅಷ್ಟು ಲಕ್ಷ ಬಿಲಿಯನ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಅತಿ ಹೆಚ್ಚು ಜನಸಂಖ್ಯೆಯನ್ನ ಬೆಳೆದಿದೆ ಅಂತ ಹೇಳಬಹುದು. ಸೊ ಅದೇ ರೀತಿಯಾಗಿ ನೋಡಿ 2001 ಮತ್ತು 1ರಲ್ಲಿ ಎಷ್ಟಿತ್ತು? ಸೊ 102.7 ಕೋಟಿ ಇತ್ತು. ಸೊ ಅದೇ ರೀತಿಯಾಗಿ 1991ರಲ್ಲಿ 84.4 ಕೋಟಿ. ಅದೇ ರೀತಿಯಾಗಿ 2011ರಲ್ಲಿ 121 ಕೋಟಿ. ಹಾಗೆ ಪ್ರಸ್ತುತ ಹೇಳಿದ್ನಲ್ಪ 1.47 ಲಕ್ಷ ಕೋಟಿಗಳಲ್ಲಿ ಇದೇನಪ್ಪಾ ಅಂತಂದ್ರೆ 2026ರಲ್ಲಿ. ಸೊ ಇನ್ನೂ ಈ ಒಂದು ಜನಗಣತಿ ಆಗಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಏನಪ್ಪಾ ಅಂತಂದ್ರೆ ಈ ಒಂದು ಗೂಗಲ್ ಮುಖಾಂತರ ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂತದ್ದು. ಬಟ್ ಈಗ ನಿಮ್ಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಿಡುಗಡೆ ಆಗುತ್ತೆ ಇವಾಗ. ಯಾಕಂದ್ರೆ ಇವಾಗ 2021ನಲ್ಲಿ ನಡಿಬೇಕಾಗಿತ್ತು. ಸೊ ಅಟ್ ದ ಪ್ರೆಸೆಂಟ್ ಆಫ್ COVID-19 ಏನಪ್ಪಾ ಅಂತಂದ್ರೆ 2021ರಲ್ಲಿ ಜನಗಣತಿ ನಡೀಬೇಕಾಗಿತ್ತು, ಬಟ್ ನಡೀಲಿಲ್ಲ. ಬಟ್ ಇವಾಗ ಏನಾಗುತ್ತಂದ್ರೆ 2026ರಲ್ಲಿ ಜನಗಣತಿಯನ್ನ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ನೋಡಿ 10 ವರ್ಷಗಳ ಅವಧಿಯಲ್ಲಿ 1991 ಮತ್ತು 2001ರ 18.3 ಕೋಟಿ ಜನಸಂಖ್ಯೆಯನ್ನು ಹೆಚ್ಚಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಸೊ ನಮ್ಮ ದೇಶ ಏನಪ್ಪಾ ಅಂದ್ರೆ 10 ವರ್ಷಗಳಲ್ಲಿ ಸೊ 22 ಕೋಟಿ ಜನಸಂಖ್ಯೆ ಬೆಳವಣಿಗೆಯನ್ನ ಕಾಣುವಂಥದ್ದು. ಸರಾಸರಿ 2 ಕೋಟಿ ಜನಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಅಥವಾ ಒಂದು ಆಸ್ಟ್ರೇಲಿಯಾ ಅಥವಾ ಒಂದು ಬ್ರಿಟನ್ ದೇಶ ಏನಿದೆ, ಸೊ 10 ವರ್ಷಗಳಲ್ಲಿ ಒಂದು ಆಸ್ಟ್ರೇಲಿಯಾ, ಒಂದು ಬ್ರಿಟನ್ ದೇಶ ಉತ್ಪತ್ತಿ ಆಗ್ತಾ ಇದೆ ಈ ಒಂದು ಭಾರತದಲ್ಲಿ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಇಷ್ಟೊಂದು ಜನಸಂಖ್ಯೆ ವೇಗಗತಿಯಲ್ಲಿ ಏನು ಬೆಳೀತಾ ಇದೆ, ಸೊ ಇದು ಏನಪ್ಪಾ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಮತ್ತೆ ಇನ್ನು ನಿರುದ್ಯೋಗಕ್ಕೆ ನಿರುದ್ಯೋಗಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದು ಆರ್ಥಿಕ ಅಭಿವೃದ್ಧಿಗೆ ಕುಂಠಿತವನ್ನಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡಿ ಏನು ಒಂದು ತಲಾ ಆದಾಯದಲ್ಲಿ ಕೂಡ ಕೊರತೆಯನ್ನ ಕಾಣಬಹುದು. ಅದೇ ರೀತಿಯಾಗಿ ಉಳಿತಾಯ ಮತ್ತು ಬಡತನದಂತಹ ಸಮಸ್ಯೆಗಳು ಕೂಡ ಏನಪ್ಪಾ ಅಂತಂದ್ರೆ ಆಹಾರ, ನಿರುದ್ಯೋಗ, ಬಡತನ, ಉಳಿತಾಯದಲ್ಲೂ ಕೂಡ ಈ ಒಂದು ಜನಸಂಖ್ಯೆ ಹೆಚ್ಚು ಅಥವಾ ಈ ಒಂದು ರಭಸಗತಿಯಲ್ಲಿ ಬೆಳೆತಿರ್ತಕ್ಕಂಥ ಜನಸಂಖ್ಯೆಯ ಕಾರಣದಿಂದಾಗಿ ಈ ಸಮಸ್ಯೆಗಳನ್ನ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಹೋಗಬಹುದು. ಓಕೆನಾ? ಸೊ ನೋಡಿ ಬಡತನ ಇದೊಂದು ದೊಡ್ಡ ಒಂದು ಏನಪ್ಪಾ ಅಂತಂದ್ರೆ ದೊಡ್ಡ ಸಮಸ್ಯೆಯಾಗಿ ಒಂದು ಭಾರತದಲ್ಲಿ ವ್ಯಾಪಕವಾಗಿ ತೀವ್ರವಾಗಿ ಬೆಳೀತಾ ಇರುವಂತದ್ದು. ಹೌದಾ? 2023ರ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರುವವರು ಸುಮಾರು 145.71 ಮಿಲಿಯನ್ ಎಂದು ಉಲ್ಲೇಖಿಸಲಾಗ್ತಾ ಹೋಗುತ್ತೆ. ಸೊ ನಾನು ಏನಪ್ಪಾ ಅಂತಂದ್ರೆ ಈ ನಿಮ್ಗೆ ಅಂಕಿಅಂಶಗಳು 2023 ಅಥವಾ ಈ ಒಂದು 2021 ಅಥವಾ ಇದಕ್ಕಿಂತ ನಾವು ಏನಪ್ಪಾ ಅಂತಂದ್ರೆ 2011ರ ಅಂಕಿಅಂಶಗಳ ಪ್ರಕಾರ ತಗೋತಾ ಹೋಗ್ತಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು, ಚೇಂಜ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಅಂದಾಜಿನ ಪ್ರಕಾರ ಭಾರತದಲ್ಲಿ ಸುಮಾರು 28% ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಬಹುದು. ಈ ಒಂದು 2023ರ ಪ್ರಕಾರ. ಓಕೆನಾ? ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಭೀಕರ ನಿರುದ್ಯೋಗ ಯಾವ ರೀತಿಯಾಗಿ ಭೀಕರವಾಗಿ ನಿರುದ್ಯೋಗ ಈ ಒಂದು ಭಾರತದಲ್ಲಿ ಏರಿಕೆಯನ್ನ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ನೋಡಿ ಜನಸಂಖ್ಯೆ ಏನಪ್ಪಾ ಅಂತಂದ್ರೆ ತೀವ್ರ ಗತಿಯಲ್ಲಿ ಏರಿಕೆಯನ್ನ ಹೊಂದಿದಾಗ ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಆಟೋಮೆಟಿಕ್ಲಿ ಸಂಭವಿಸ್ತಾ ಹೋಗುತ್ತೆ. ಹೌದಾ? ಸೊ ಉದ್ಯೋಗ ಅವಕಾಶಗಳು ಎಲ್ಲರಿಗೂ ಉದ್ಯೋಗನ ಕೊಡ್ತಾ ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ನೋಡಿ 10 ವರ್ಷಗಳಲ್ಲಿ 2 ಕೋಟಿ ಜನ ಉತ್ಪತ್ತಿ ಆಗ್ತಾ ಇದೆಯಪ್ಪ ಅಂತಂದ್ರೆ ಸೊ ನೋಡಿ ಎಲ್ರಿಗೂ ಉದ್ಯೋಗ ಕೊಡೋದಕ್ಕೆ ಸಾಧ್ಯನಾ? ಸೊ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಗೋರ್ಮೆಂಟ್ ನೌಕರಿನೇ ಬೇಕು ಅಂತ ಇವತ್ತು ಕೂತ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ. ಯಾಕೆ? ನಿರುದ್ಯೋಗ. ಸೊ ಇದರಲ್ಲಿ ನಿರುದ್ಯೋಗದಲ್ಲಿ ಮತ್ತೆ ನಿಮಗೆ ಬೇರೆ ಬೇರೆ ತರ ಈ ಒಂದು ಸೊ ನಿರುದ್ಯೋಗದಲ್ಲಿ ಮತ್ತು ವಿಧಗಳನ್ನ ನಾವು ನೋಡಬಹುದು. ಏನಪ್ಪಾ ಅಂತಂದ್ರೆ ವಿದ್ಯಾವಂತ ನಿರುದ್ಯೋಗ, ಅವಿದ್ಯಾವಂತ ನಿರುದ್ಯೋಗ ಮತ್ತು ಕೃಷಿ ವಲಯದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಮರೆಮಾಚಿದ ನಿರುದ್ಯೋಗ. ಸೊ ಹಾಗಾದ್ರೆ ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ಏನ್ರಿ?
ಸೊ ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ಈ ಒಂದು ಲೇಬರ್ಸ್ ಏನ್ರಿ. ಸೊ ಇವತ್ತು ಕೆಲಸ ಇರುತ್ತೆ ಅಥವಾ ಒಂದು ವಾರ ಕೆಲಸ ಹತ್ತುತ್ತೆ, ಅಥವಾ ಈ ಒಂದು 6 ತಿಂಗಳು ಕಂಪ್ನಿ ಹೋಗ್ಬಿಟ್ಟು 6 ತಿಂಗಳು ಮನೇಲೆ ಇರ್ತಾರೆ ನೋಡಿ. ಸೊ ಇಂಥದನ್ನ ನಾವೇನಂತ ಕರಿಬಹುದು, ಮರೆಮಾಚಿದ ನಿರುದ್ಯೋಗ. ಸೊ ಇತ್ತಾಗ ಉದ್ಯೋಗನು ಸಂಪೂರ್ಣವಾಗಿಲ್ಲ, ಸೊ ಇತ್ತಾಗ ಮನೇಲೂ ಕೂಡ ಕೂರ್ತಾ ಇಲ್ಲ ಅವರು. ಸೊ ಅದೇ ರೀತಿಯಾಗಿ ಇದನ್ನ ನಾವೇನಂತ ಕರಿತೀವಿ, ಮರೆಮಾಚಿದ ನಿರುದ್ಯೋಗ ಅಂತ ಕರಿತಾ ಹೋಗ್ತೀವಿ. ಸೊ ಹೌದಾ. ಸೊ ಹಾಗೆ ರೀತಿಯಾಗಿ ನೋಡಿ, ಜನಸಂಖ್ಯೆ ತೀವ್ರಗತಿಯಲ್ಲಿ ಏರುತ್ತಾ ಹೋಗ್ತಾ ಇದೆ. ಸೊ ಇದರಿಂದ ಉದ್ಯೋಗ ಅವಕಾಶಗಳ ಕೊರತೆಯಿಂದಾಗಿ ಏನಾಗುತ್ತೆ ಅಂದ್ರೆ ಪ್ರಬಲ ಆರ್ಥಿಕ ಸಮಸ್ಯೆಯಾಗಿ ಏನಪ್ಪಾ ಅಂದ್ರೆ ಈ ಒಂದು ಭಾರತದಲ್ಲಿ ಹಬ್ಬಿರುವಂತದ್ದು ಈ ಒಂದು ಭೀಕರ ನಿರುದ್ಯೋಗ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಗೆ ಇದೊಂದು ಕುಂಠಿತಗೊಳಿಸ್ಲಿಕ್ಕೆ ಈ ಒಂದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಹಾಗೆ 1951ರಲ್ಲಿ ಉದ್ಯೋಗಿಗಳ ಸಂಖ್ಯೆ 3.3 ದಶಲಕ್ಷವಿತ್ತು. ಕೆಲವು ಅಂದಾಜಿನ ಪ್ರಕಾರ 2014 ಮತ್ತೆ 2015ರಲ್ಲಿ ಸುಮಾರು 150 ದಶಲಕ್ಷದಷ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ನಿರುದ್ಯೋಗದಿಂದಾಗಿ ಅವಲಂಬಿತರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಅದೇ ರೀತಿಯಾಗಿ ಜನರ ತಲಾ ಆದಾಯ ಕೂಡ ಕುಂಠಿತಗೊಳಿಸ್ತಾ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ ನೋಡಿ, ಇವಾಗ ಒಬ್ಬರು ದುಡಿತಾ ಇರ್ತಾರೆ, ಸೊ ಒಬ್ಬ ಉದ್ಯೋಗವನ್ನ ಮಾಡ್ತಾ ಇರ್ತಾನೆ. ಸೊ ಮನೆಯಲ್ಲಿ ಈಗ ತುಂಬಾ ಜನ, ಸೊ ಯಾಕಂದ್ರೆ ಅವ್ರ ಮೇಲೆ ಅವಲಂಬಿತರಾಗಿರ್ತೀವಿ. ಈಗ ನಾವು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇವಾಗ ನಮ್ಮ ತಂದೆ ತಾಯಿ ಮೇಲೆ ನಾವು ಅವಲಂಬಿತರು ಆಗಿದೀವಿ ಅಂತ ತಿಳ್ಕೊಳ್ಳಿ. ಸೊ ಯಾಕಂದ್ರೆ ನೀವು ಇವಾಗ ಓದ್ತಾ ಇದ್ದೀರಾ, ಬಟ್ ನೀವು ನಿಮ್ಮ ತಂದೆ ತಾಯಿ ಅವಲಂಬಿತರಾಗಿರ್ತಾರೆ. ಯಾಕಂದ್ರೆ ನೀವು ದುಡಿಯೋದಿಲ್ಲ, ನಿಮ್ಮಿಂದ ತಲಾ ಆದಾಯ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಿಮ್ದ ತಲಾ ಆದಾಯ ಇರೋದಿಲ್ಲ, ಹೌದಾ. ಸೊ ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ಅವಲಂಬಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅವಲಂಬಿತರ ಸಂಖ್ಯೆ ಜಾಸ್ತಿ ಆಗೋದ್ರೆ ಉಳಿತಾಯ ಎಲ್ಲಿಂದ ಮಾಡ್ತೀರಿ? ಸೊ ಉಳಿತಾಯ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ಬಿಟ್ಟು ಬಂಡವಾಳ ಸಂಚಯನ. ಸೊ ಬಂಡವಾಳದ ಕೊರತೆ ಅಂತ ಬಂದಾಗ ಭಾರತದ ತಲಾ ಆದಾಯವು ಏನಪ್ಪಾ ಅಂತಂದ್ರೆ ಕಡಿಮೆ ಆಗಿರುವುದರಿಂದ ಉಳಿತಾಯ ದರದವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೋಡಿ, ಯಾಕಂದ್ರೆ ಉಳಿತಾಯ ಇಲ್ಲ. ಸೊ ಯಾಕಂದ್ರೆ ಇವಾಗ ಏನ್ ಮಾಡ್ತೀರಾ, ಸೊ ಅದರಲ್ಲೇ ನೀವು ಈಗ ಅದರಲ್ಲೇ ನೀವು ಜೀವನವನ್ನ ಸಾಧಿಸ್ತಾ ಇದ್ರೆ ಮತ್ತೆ ನೀವು ಬಂಡವಾಳವನ್ನ ಯಾವ ರೀತಿ ಹಾಕ್ತೀರಿ? ಸೊ ಏನೇ ಒಂದು ಸಂಪಾದನೆ ಮಾಡ್ಬೇಕಾದ್ರೆ ನೀವು ಬಂಡವಾಳ ಹಾಕ್ಬೇಕಲ್ವಾ, ಬಿಸ್ನೆಸ್ ಮಾಡ್ಬೇಕಂದ್ರೆ. ಸೊ ಆ ರೀತಿಯಾಗಿ ಬಂಡವಾಳದ ಒಂದು ಪ್ರಮಾಣವೇ ಕಡಿಮೆ ಇದೆ. ಸೊ ಯಾಕಂದ್ರೆ ಹೂಡಿಕೆ ಮಾಡೋದಕ್ಕೆ ಈ ಒಂದು ಹೂಡಿಕೆ ಮೇಲೆ ನೇರವಾದ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಹೂಡಿಕೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬಂಡವಾಳ ಬೇಕು. ಸೊ ಹೌದಲ್ವಾ. ಸೊ ಈ ಒಂದು ಬಂಡವಾಳದ ತಲಾದಾಯ ಕಡಿಮೆ ಇದ್ರೆ ಸೊ ಬಂಡವಾಳ ಎಲ್ಲಿಂದ ಉಳಿಯುತ್ತೆ? ಸೊ ಯಾಕಂದ್ರೆ ಇದು ಏನಪ್ಪಾ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿವೃದ್ಧಿ ಹೊಂದಿದ ದೇಶಗಳಂತ ನೋಡಿದಾಗ ಜಪಾನ್, ಸೊ ಈ ರೀತಿಯಾಗಿ ಜಪಾನ್, ಅಮೆರಿಕ ಈ ರೀತಿಯಾಗಿ ಬಂದಾಗ ಅವರು 40% ನಷ್ಟಕ್ಕಿಂತ ಹೆಚ್ಚಿದೆ ಭಾರತಕ್ಕೆ ಹೋಲಿಸಿದ್ರೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ತಲಾದಾಯ ಹೇಳ್ತಾ ಇರೋದು ನಾನು ಅದೇ. ಬಟ್ ನೆಕ್ಸ್ಟ್ ನೋಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಉಕ್ಕಿನ ಉತ್ಪಾದನೆ ಅಂತ ಬಂದಾಗ 55% ಪಟ್ಟು ಹೆಚ್ಚಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ವಿದ್ಯುತ್ ಶಕ್ತಿಯ ಉತ್ಪಾದನೆಯು ಕೂಡ ಏನಂದ್ರೆ 70% ಹೆಚ್ಚಾಗಿದೆ ಭಾರತಕ್ಕೆ ಹೋಲಿಸಿದ್ರೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲಿ ಮಾನವ ಸಂಪನ್ಮೂಲದ ಅದಕ್ಷತೆ ಮಾನವ ಸಂಪನ್ಮೂಲದ ಅದಕ್ಷತೆ ಅಂತ ಹೇಳ್ಬೋದು. ಸೊ ಭಾರತದಲ್ಲಿ ಶಿಕ್ಷಣ ಸೌಲಭ್ಯಗಳ ಕೊರತೆಯಿಂದಾಗಿ ಏನಪ್ಪಾ ಅಂತ ಅನಕ್ಷರತೆ ಹೆಚ್ಚುತ್ತಾ ಹೋಗ್ತಾ ಇದೆ. ಸೊ ಯಾಕಂತಂದ್ರೆ ಈ ಒಂದು ಸರ್ಕಾರ ಈ ಒಂದು ಶಿಕ್ಷಣಕ್ಕೆ ಮಾಡ್ತಕ್ಕಂಥ ವೆಚ್ಚ ಕಡಿಮೆ ಇದೆ ರೀ. ಸೊ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಇವತ್ತು ಸರಿಯಾಗಿಲ್ಲ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಸೌಲಭ್ಯಗಳನ್ನ ಕಡ್ಡಾಯವಾಗಿ ಸೊ ಈ ಒಂದು ಮೊದಲು ಮಾಡಿರ್ಲಿಲ್ಲ ಅಂತ ಹೇಳ್ಬೋದು. ಬಟ್ 2011ರಲ್ಲಿ ಮಾಡಿರ್ಲಿಲ್ಲ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಓದಬೇಕು ಅಂತ. ಸೊ ಇವಾಗ ನೀವು ನೋಡಬಹುದು, ಇವಾಗ ಕಡ್ಡಾಯವಾಗಿ ಶಿಕ್ಷಣ ಅಂತ ಹೇಳಿದ್ದಾರೆ, ಘೋಷಣೆಯನ್ನು ಕೂಡ ಆಗಿದೆ. ಸೊ ಜನಗಣತಿ ಅಂತ ನೋಡಿ, 2001ರ ಜನಗಣತಿ ಅಂತೆ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ 65% ಆಗಿದ್ರೆ, ಸೊ ಅಮೆರಿಕಾದಂತವು ಏನಪ್ಪಾ ಅಂತಂದ್ರೆ 95% ಇತ್ತು ಅಂತ ಸಾಕ್ಷರತೆ ಪ್ರಮಾಣ ಅಂತ ಹೇಳ್ಬೋದು. ಸೊ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಅಂತ ಬಂದಾಗ ನಾವು ಏನಂತ ಹೇಳ್ತೀವಿ ಅಂದ್ರೆ ಒಂದು ಕೇರಳ ಅಂತ ಹೇಳ್ತಾ ಹೋಗ್ತೀವಿ, ಓಕೆನಾ. ಸೊ ಅದೇ ರೀತಿಯಾಗಿ ಭಾರತವು ಶಿಕ್ಷಣ ಮತ್ತು ಸಂಶೋಧನೆ ಮೇಲೆ ಹುಟ್ಟು ಅಂತ ಆಗ್ಬಿಟ್ಟಿದೆ ನೋಡಿ. ಸ್ವಲ್ಪ ತಿದ್ದುಕೊಳ್ಳಿ, ನಾನು ನಿಮ್ಗೆ ನೆಕ್ಸ್ಟ್ ಈ PDF ಕೂಡ ಹಾಕ್ತೀನಿ, ಓಕೆನಾ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೇವಲ 3% ವೆಚ್ಚವನ್ನ ಮಾಡ್ತಾ ಹೋಗುತ್ತೀರಿ. ಯಾವುದು? ಶಿಕ್ಷಣ, ಸಂಶೋಧನೆ, ಸೊ ಈ ಒಂದು ಆರೋಗ್ಯದ ಮೇಲೆ ಈ ಒಂದು ಸರ್ಕಾರ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಮಾಡ್ತಕ್ಕಂಥ ವೆಚ್ಚ ಇದು ಕೇವಲ 3% ಅದೇ ರೀತಿಯಾಗಿ ಬೇರೆ ಅಭಿವೃದ್ಧಿ ಹೊಂದಿರತಕ್ಕಂಥ ಈ ಒಂದು ಅಮೆರಿಕ, ಜಪಾನ್ ಇಂತಹ ದೇಶಗಳಿಗೆ ಹೋಲಿಸಿದ್ರೆ
ಸೊ ಏನಪ್ಪಾ ಅಂತಂದ್ರೆ 10% ವೆಚ್ಚ ಮಾಡುತ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸಂಶೋಧನೆಗೆ, ತರಬೇತಿಗೆ ಮತ್ತು ಆರೋಗ್ಯಕ್ಕೆ ಸೌಲಭ್ಯಗಳ ಕೊರತೆಯಿಂದಾಗಿ ಮಾನವ ಬಂಡವಾಳ ಕೊರತೆ ಎದುರಾಗಿದೆ ಅಂತ ಇದು ಅಭಿವೃದ್ಧಿಗೆ ಅಡಚಣೆ ಆಗಿರುವಂತದ್ದು. ಹೌದ್ರಿ. ಸೊ ಯಾಕಂತಂದ್ರೆ ಮೊದಲು ಬೇಕಾಗಿರುವುದೇನ್ರಿ ಶಿಕ್ಷಣ. ಸೊ ಶಿಕ್ಷಣ ಒಂದು ಶಿಕ್ಷಣ ಮೂಲಭೂತ ಹಕ್ಕಾಗಿ ಇವಾಗ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಮಾಡ್ತಕ್ಕಂಥ ವೆಚ್ಚ ಏನಿದೆ ಸೊ ತುಂಬಾ ಕಡಿಮೆ ಇದೆ. ಸೊ ಇದು 2001ರ ಅವಧಿ ಒಂದರ ಅಂಕಿ ಅಂಶಗಳ ಪ್ರಕಾರ. ಓಕೆನಾ. ನೋಡಿ ನೆಕ್ಸ್ಟ್ ನೋಡಿ, ತಾಂತ್ರಿಕ ಪರಿಣಿತಿಯ ಅಭಾವ. ಸೊ ಭಾರತದಲ್ಲಿ ಇಂದಿಗೂ ಕೂಡ ಏನಪ್ಪಾ ಅಂದ್ರೆ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಕೈಗಾರಿಕೆಯಲ್ಲಿ. ಸೊ ನೋಡಿ, ಆಧುನೀಕರಣ ಯಂತ್ರಗಳನ್ನ ಇನ್ನೂ ಕೂಡ ಭಾರತ ಆ ಅಳವಡಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಸೊ ಇನ್ನೂ ಕೂಡ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿಲ್ಲ. ಸೊ ಬಟ್ ಅಳವಡಿಸ್ಕೊಂಡಿದೆ, ಬಟ್ ಸಂಪೂರ್ಣವಾಗಿ ಇವಾಗ ಇನ್ನೂ ಅಳವಡಿಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡಿ ಏನಪ್ಪಾ ಅಂತಂದ್ರೆ ಈ ಒಂದು ಸಣ್ಣ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಅಂತ ಏನು ಕರಿತೀವಿ, ಇನ್ನೂ ಕೂಡ ಅವು ಆಧುನೀಕರಣವನ್ನ ಕಂಡಿಲ್ಲ. ಸೊ ಅದೇ ರೀತಿಯಾಗಿ ಕೃಷಿ ಕ್ಷೇತ್ರದಲ್ಲಿ, ಸೊ ಕೃಷಿ ಪ್ರಧಾನ ರಾಷ್ಟ್ರ, ಕೃಷಿಯು ದೇಶ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ನಮ್ಮ ದೇಶ ಕರೆಸ್ಕೊಳ್ಳುತ್ತೆ. ಓಕೆನಾ. ಸೊ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೆಸ್ಕೊಳ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಏನಪ್ಪಾ ಅಂತಂದ್ರೆ ನೇಗಿಲುಗಳಂತ ಹಳೆಯ ಉಪಕರಣಗಳನ್ನ ಬಳಸಿ ಏನಪ್ಪಾ ಅಂತಂದ್ರೆ ಈ ಒಂದು ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು. ಸೊ ಇನ್ನೂ ಕೂಡ ಇವಾಗ ಆಲ್ರೆಡಿ ಟ್ರ್ಯಾಕ್ಟರ್ ಎಲ್ಲ ಬಂದಾಗಿದೆ, ಬಟ್ ಸಂಪೂರ್ಣವಾಗಿ ಬಂದಿಲ್ಲ. ಸೊ ಯಾಕಂದ್ರೆ ಕೆಲವರು ಏನಪ್ಪಾ ಅಂತಂದ್ರೆ ತಮ್ಮ ಜೀವನ ಮಟ್ಟವನ್ನ ನಡೆಸೋದಕ್ಕಾಗಿ ಸೊ ತಮ್ಮ ಒಂದು ಭೂಮಿ ಏನಿರುತ್ತಲ್ಲ ಸೊ ಅದರಲ್ಲಿ ಅವರು ಕೃಷಿಯನ್ನ ಅವಲಂಬಿಸಿದ್ದಾರೆ ಅಂತ ಜನ ಅಂತ ಹೇಳ್ಬೋದು. ಸೊ ಇದರಿಂದಾಗಿ ಭಾರತವನ್ನ ಏನಂತ ಕರೀತಾರೆ ಅಂದ್ರೆ ಎತ್ತಿನ ಗಾಡಿಯ ಆರ್ಥಿಕತೆ ಅಂತ ಕೂಡ ಕರಿತಾ ಹೋಗ್ತಾರೆ ಈ ಒಂದು ಭಾರತವನ್ನ. ಓಕೆನಾ. ಸೊ ನೋಡಿ, ಉದ್ಯಮಶೀಲದ ಕೊರತೆ. ಹೊಸ ಯೋಜನೆಗಳನ್ನ ರೂಪಿಸುವಲ್ಲಿ ಸವಾಲುಗಳನ್ನ ಎದುರಿಸ್ತಕ್ಕಂಥ ಈ ಒಂದು ಉದ್ಯಮಶೀಲದ ಕೊರತೆ ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ, ಬೇರೆ ಒಂದು ದೇಶಗಳು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಹೂಡಿಕೆಯನ್ನ ಮಾಡ್ತಾ ಇದ್ದಾವೆ. ಸೊ ಲಾಭವನ್ನ ಗಳಿಸ್ತಾ ಇದ್ದಾರೆ. ಸೊ ಯಾಕಂದ್ರೆ ಇಲ್ಲಿ ನಮಗೆ ಏನಪ್ಪಾ ಅಂದ್ರೆ ನಮ್ಮನ್ನ ಶೋಷಣೆ ಮಾಡಿ ಸೊ ಇಲ್ಲಿಯ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಬಿಟ್ಟು ಏನಪ್ಪಾ ಅಂತಂದ್ರೆ ತಮ್ಮ ಒಂದು ಫ್ಯಾಕ್ಟರಿ, ಯಾವುದೇ ತರಹದ ಫ್ಯಾಕ್ಟರಿಗಳನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಬೇರೆ ದೇಶಗಳಲ್ಲಿ ಇಲ್ಲಿ ಫ್ಯಾಕ್ಟರಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಸೊ ರಾಷ್ಟ್ರೀಯ ವರಮಾನದಲ್ಲಿ ಹೊಡೆತ ಬೀಳುತ್ತಲ್ರಿ. ಸೊ ಯಾಕಂದ್ರೆ ನೋಡಿ ನೆಕ್ಸ್ಟ್ ಏನ್ ಕೊಡ್ತಾರ ಅವರು, ಜಸ್ಟ್ ಇಲ್ಲಿ ನೀವು ಕಾರ್ಮಿಕರನ್ನ ಇಲ್ಲೇ ಉಪಯೋಗಿಸ್ಕೊಂಡು ಇಲ್ಲೇ ಸಂಪನ್ಮೂಲಗಳನ್ನ ಇಲ್ಲಿಯೇ ಬಳಕೆಯನ್ನ ಮಾಡಿಕೊಂಡು ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುವನ್ನ ಏನಪ್ಪಾ ಅಂದ್ರೆ ತಮ್ಮ ರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಓಕೆನಾ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ತಮ್ಮ ದೇಶದಲ್ಲಿ ಮಾರಾಟ ಮಾಡುವಂಥದ್ದು ಅಥವಾ ನಮ್ಮ ದೇಶದಲ್ಲೇ ಮಾರಾಟ ಮಾಡಿ ತಮ್ಮ ಆದಾಯವನ್ನ ಗಳಿಸ್ತಕ್ಕಂಥದ್ದು ಬೇರೆ ರಾಷ್ಟ್ರಗಳು. ಸೊ ಹೀಗಾಗಿದ್ದಾಗ ನಾವು ಏನಪ್ಪಾ ಆಗತ್ತಂತಂದ್ರೆ ಈ ಉದ್ಯಮಶೀಲದ ಯೋಜನೆಗಳು ಏನಪ್ಪಾ ಅಂತಂದ್ರೆ ರೂಪಿಸುವಲ್ಲಿ ಸವಾಲುಗಳನ್ನ ಎದುರಿಸ್ತಕ್ಕಂಥದ್ದು ಈ ಒಂದು ಭಾರತ ದೇಶ ಅಂತ ಹೇಳ್ಬೋದು. ನೋಡಿ, ಈ ಕೊರತೆಯಿಂದಾಗಿ ಏನಪ್ಪಾ ಅಂತಂದ್ರೆ ವಿದೇಶಿ ಉದ್ಯಮಿಗಳು ಭಾರತದಲ್ಲಿ ಬಂಡವಾಳ ಹೂಡಿಕೆಯನ್ನ ಲಾಭ ಗಳಿಸುತ್ತಿದ್ದಾರೆ. ಇದು ನಮ್ಮ ಆರ್ಥಿಕತೆ ಶೋಷಣೆಯ ದಾರಿಯಾಗಿದೆ. ಸೊ ಇನ್ನು ಕೂಡ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತ. ಯಾಕಂದ್ರೆ ನಿಮ್ಮದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು. ಸೊ ಯಾಕಂತಂದ್ರೆ ನಾನು ಜಸ್ಟ್ ನಿಮಗೆ ಎಕ್ಸಾಮ್ಗೆ ಇದೀನಿ, ನೀವೇನು ಬರೆಯಲ್ಲ. ಸೊ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಸೊ ಏನ್ ಬೇಕಪ್ಪ ಅಂತಂದ್ರೆ ನಾನು ಆಲ್ರೆಡಿ ನಿಮಗೆ ಟೆಕ್ಸ್ಟ್ ಕೊಟ್ಬಿಟ್ಟಿದ್ದೀನಿ. ಓಕೆನಾ. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಟ್ ನಿಮಗೆ ಒಂದು ಕೂಡ ಇನ್ನು ನಾವೇನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ನಾವೇ ಸ್ವಂತ ಹೂಡಿಕೆಯನ್ನ ಮಾಡಬೇಕು. ಸೆಲ್ಫ್ ಬಿಸ್ನೆಸ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಸೊ ಅವಾಗ ಯಾವಾಗ ನಮ್ಮ ದೇಶದ ಜನರಿಗೆ ಯಾವಾಗ ಉದ್ಯೋಗನ ಸೃಷ್ಟಿ ಮಾಡ್ತೀವಲ್ಲ ಸೊ ಆವಾಗ ಮಾತ್ರ ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬಹುದು. ಸೊ ಹಾಗೆ ನೋಡಿ, ಬಳಕೆ ಆಗದಿರುವ ಸಂಪನ್ಮೂಲಗಳ ಅಸ್ತಿತ್ವ. ಸೊ ಭಾರತವು ನೈಸರ್ಗಿಕವಾಗಿ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿದೆ. ಕಬ್ಬಿಣದಂತಹ ಅದಿರು, ಕಲ್ಲಿದ್ದಲು, ಮೆಗ್ನೀಷಿಯಂ ಇತ್ಯಾದಿ ಹಣ್ಣುಗಳನ್ನ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ದೇಶದಲ್ಲಿ ಹರಿಯುತ್ತಿರುವಂತ ನಿರಂತರ ಹರಿಯುತ್ತಿರ್ತಕ್ಕಂಥ ನದಿಗಳು, ವಿಶಾಲವಾದ ಅರಣ್ಯ ಸಂಪತ್ತು ಲಭ್ಯವಿದ್ರೂ ಕೂಡ ಅವುಗಳ ಪೂರ್ಣ ಬಳಕೆ ಆಗುತ್ತಿಲ್ಲ. ಸೊ ಇವುಗಳನ್ನ ಸಂಪೂರ್ಣವಾಗಿ ನಾವು ಬಳಕೆಯನ್ನ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಬಹುದು. ಅದೇ ರೀತಿಯಾಗಿ ಲಭ್ಯವಿರುವ ಜಲ, ಈ ಒಂದು ನೆರ ಅರಣ್ಯ ಸಂಪನ್ಮೂಲಗಳ ಸರಿಯಾಗಿ ಬಳಸಿಕೊಂಡು ಏನಪ್ಪಾ ಅಂತಂದ್ರೆ ಕೃಷಿ, ಕೈಗಾರಿಕೆ ಮತ್ತು ವಿದ್ಯುತ್ ಶಕ್ತಿಯ ಕ್ಷೇತ್ರಗಳಲ್ಲಿ ದೀರ್ಘಕಾಲಿಕ ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯವಿದೆ ಅಂತ ಹೇಳಬಹುದು. ಸೊ ನೋಡಿ, ಈ ಒಂದು
ಅಭಿವೃದ್ಧಿಶೀಲ ರಾಷ್ಟ್ರ. ಸೊ ಇನ್ನೂ ಕೂಡ ನಾವೇನಪ್ಪ ಅಂತಂದ್ರೆ ನೆಕ್ಸ್ಟ್ ಬಳಕೆ ಆಗದಿರ್ತಕ್ಕಂಥ ನೋಡಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಶೋರ್ ಆಗಿ ನಾವು ವಿಶ್ವಗುರು ಅನ್ನಿಸ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ದೇಶಗಳಿಗಿಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರೆಸ್ಕೊಳ್ಬಹುದು. ಹೌದ್ರಿ. ಸೊ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಮೇನ್ ಆಗಿ ಏನು ಯೂಸ್ ಮಾಡ್ಕೊತಾ ಇಲ್ಲಪ್ಪ ಅಂತಂದ್ರೆ ಈ ಒಂದು ಮಾನವ ಬಂಡವಾಳ. ಸೊ ಯಾಕಂದ್ರೆ ಫಸ್ಟಿಗೆ ಬಂದಾಗನ ನಾವೇನಂತ ಕರಿತೀವಿ ಅಂತಂದ್ರೆ ಏನಪ್ಪ ಮಾನವನ ಸಂಪನ್ಮೂಲ ರೀ. ಸೊ ಯಾಕಂದ್ರೆ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇವಾಗ. ಸೊ ಯಾಕಂದ್ರೆ ಇದನ್ನ ನಾವು ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇಲ್ಲ. ಸೊ ಯಾಕಂದ್ರೆ ಸರಿಯಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜನಸಂಖ್ಯೆಯನ್ನ ಬಳಕೆಯನ್ನ ಮಾಡಿಕೊಂಡ್ರೆ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆಗಬಹುದು ಅಂತ ನಾನು ಇವತ್ತಿನ ಒಂದು ಕ್ಲಾಸಲ್ಲಿ. ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಹಲವಾರು ಪಾಯಿಂಟ್ಸ್ಗಳಿವೆ. ಸೊ ನಾನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನಪ್ಪಾ ಅಂತಂದ್ರೆ ಕೇವಲ 10 ಪಾಯಿಂಟ್ಸ್ಗಳನ್ನ ಸೊ ಈ ಒಂದು ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೂ ಜಾಸ್ತಿ ಪಾಯಿಂಟ್ಸ್ ಬೇಕು. ಸೊ ನಾನು ಬರಿತೀನಿ ಪಾಯಿಂಟ್ಸ್ಗಳನ್ನ. ಸೊ ಅದು ಇನ್ನೂ ಸ್ವಲ್ಪ ತಿಳ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀಬೇಕು ಅಂತ ಅನ್ಕೊಂಡಿದ್ರೆ ಸೊ ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ID ಇದೆ. ಸೊ ಯಾಕಂದ್ರೆ ನಿಮ್ಮ ID ಇದೆಯೋ ಇಲ್ವೋ. ಸೊ ಯಾಕಂದ್ರೆ ನಿಮ್ಗೆ ಒಂದ್ ವೇಳೆ ID ಇಲ್ಲ ಅಂತ ನೀವು ತಲೆ ಕಡೆ ಕೆಡಿಸ್ಕೊಳ್ಬೇಡಿ. ಏನಪ್ಪಾ ಅಂತಂದ್ರೆ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಕಮೆಂಟ್ ಮಾಡಿ ಏನಪ್ಪಾ ಅಂತಂದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ. ಸೊ ನಮಗೆ ಈ PDF ಅನ್ನು ಕೂಡ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅದೇ ರೀತಿಯಾಗಿ ಈ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗಿ.